ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಕಳೆದ 3 ವರ್ಷಗಳಿಂದ ನಮ್ಮ ಗುರುಭಕ್ತಿ ಯೂಟ್ಯೂಬ್ ಚಾನಲ್ನಲ್ಲಿ ಸರಳವಾಗಿರುವಂಥ, ಶೀಘ್ರವಾಗಿ ಫಲಕಾರಿಯಾಗುವಂಥ, ಎಲ್ಲರ ಕೈಗೆಟುಕುವಂಥ ಅಂದರೆ ಅತಿ ಖರ್ಚಿಲ್ಲದ ಪರಿಹಾರಗಳನ್ನು, ಹಲವಾರು ವಿಚಾರಗಳನ್ನ ನಾನು ಕೊಟ್ಟಿದ್ದೀನಿ. ಭಾಳಷ್ಟು ಪರಿಹಾರಗಳನ್ನು, ಯಾವುದೇ ಒಂದು ಪರಿಹಾರಗಳು ನಮ್ಮದ್ರಲ್ಲಿ ನೀವು ನೋಡಿದಾಗ ರಿಪೀಟ್ ಆಗಿಲ್ಲ. ವಿಷಯಗಳಿರ್ಬೋದು, ಆದರೆ ಪರಿಹಾರ ಕ್ರಿಯೆಗಳು ಒಂದು ಸಮಸ್ಯೆಗೆ 10 ಪರಿಹಾರಗಳನ್ನ ಕೊಟ್ಟಂಗಿದೆ. ಬಟ್ ವೀಕ್ಷಕರೊಬ್ಬರು ಕೇಳಿರುವಂಥ ವಿಚಾರಗಳನ್ನು ಗಮನಿಸಿದಾಗ ಎಲ್ಲರಿಗೂ ತಾವೊಂದು ನಕ್ಷತ್ರದಲ್ಲಿ ಹುಟ್ಟಿರ್ತೀರ. 27 ನಕ್ಷತ್ರಗಳು ನಮ್ಮ ಬಳಿ ಇದೆ. ನನ್ನ ಲೈಫ್ ಲಾಂಗು, ನನ್ನ ಜೀವಮಾನ ಕಾಲದಲ್ಲಿ ನಾನು ಯಾವುದಾದ್ರು ಒಂದು ಪರಿಹಾರವನ್ನು ಮಾಡಿಕೊಂಡು ನನ್ನ ಜೀವನದಲ್ಲಿ ಸಮೃದ್ಧಿಯ ಜೀವನವನ್ನು, ಅಭಿವೃದ್ಧಿಯ ಜೀವನವನ್ನು, ಏಳಿಗೆಯ ಜೀವನವನ್ನು ಜೀವಿಸಬಹುದೇ ಅನ್ನುವಂಥ ಪ್ರಶ್ನೆ ಯಾರಿಗಾರು ಬಂತು ಅಂದರೆ ಖಂಡಿತವಾಗಲೂ ಅವರಿಗೆ ಇವೆಲ್ಲವೂ ಸಿಗುತ್ತೆ. ಲೈಫಲ್ಲಿ ನೀವು ಸೆಟ್ಲ್ ಆಗ್ತೀರಾ, ನಿಮಗಿರುವಂಥ ಸಮಸ್ಯೆಗಳು ಪರಿಹಾರ ಆಗ್ತವೆ. ಸಮಸ್ಯೆಗಳು ಏನೇ ಇರಲಿ ಪರ್ಮನೆಂಟಾಗಿ ಒಂದೊಂದಕ್ಕೆ ಒಂದೊಂದು ಪರಿಹಾರಗಳನ್ನ ಮಾಡೋದಕ್ಕೆ ಹೇಳಿದ್ದೀವಿ, ಸರಿನಾ? ಇವಾಗ ನನ್ನ ನಕ್ಷತ್ರಕ್ಕೆ ಅನುಸಾರವಾಗಿ, ನನ್ನ ಜನ್ಮ ನಕ್ಷತ್ರಕ್ಕೆ ಅನುಸಾರವಾಗಿ ನಾನು ಪರ್ಮನೆಂಟಾಗಿ ಒಂದು ಪರಿಹಾರವನ್ನು ಜೀವನ ಪೂರ್ತಿ ನಾನು ಜೀವಂತವಾಗಿರೋ ತನಕ ಜೀವನ ಪೂರ್ತಿ ನಾನು ಪರಿಹಾರ ಮಾಡ್ಬೋದು ಅಂದರೆ ಖಂಡಿತವಾಗ್ಲೂ ಮಾಡ್ಬೋದು. ಈ ಸೀರೀಸ್ ಒಂದು ಪ್ರಾರಂಭ ಮಾಡ್ತಾ ಇದ್ದೀನಿ. ಅಂದರೆ ಸುಮಾರು 27 ವಿಡಿಯೋಗಳಿರ್ತವೆ, 27 ನಕ್ಷತ್ರಗಳಿಗಾಗಿ ಇರ್ತವೆ. ಸೊ ಮೊದಲನೇ ನಕ್ಷತ್ರ ಅಶ್ವಿನಿ ನಕ್ಷತ್ರದವರು. ಯಾರ್ಯಾರು ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದಿರೋ ಅವರು ಪರ್ಮನೆಂಟಾಗಿ ಈ ಪರಿಹಾರಗಳನ್ನು ಕೈ ಹಿಡ್ಕೊಳ್ಳಿ. ಖಂಡಿತವಾಗಲೂ ಏಳಿಗೆ, ಸಮೃದ್ಧಿ, ಅಭಿವೃದ್ಧಿ ನಿಮ್ಮ ಜೀವನದಲ್ಲಿ ಬರುತ್ತೆ. ಯಾವುದೇ ಸಮಸ್ಯೆಗಳಿರಲಿ, ಅದು ನಿಮಗೆ ಅತಿಯಾದಂಥ ಸಮಸ್ಯೆಯನ್ನು ಒಡ್ಡದೆ ಆ ಸಮಸ್ಯೆಗಳು ಪರಿಹಾರವಾಗೋದನ್ನ ನೀವೇ ನೋಡ್ತೀರಾ. ಏನು ಮಾಡಬೇಕು ಅಂತೇಳಿದ್ರೆ, ಕುರುಡರಿಗೆ ಅಥವಾ ಚರ್ಮಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆ ಇದ್ದಂಥ ವ್ಯಕ್ತಿಗಳಿಗೆ ನಿಮ್ಮ ಕೈಲಾದಂಥ ಸಹಾಯ ಮಾಡಿ. ಯಾವ ರೀತಿ? ನೀವು ಔಷಧಿ ಇಸ್ಕೊಡ್ಬೋದು, ನೀವು ಅವರಿಗೆ ಊಟ ಇಸ್ಕೊಡ್ಬೋದು, ನೀವು ಅವ್ರಿಗೆ ಏನಾದರೂ ಒಂದು ವಸತಿ ಕಲ್ಪಿಸ್ಬೋದು, ಅವರಿಗೆ ಬಟ್ಟೆ ಕೊಡಿಸ್ಬೋದು. ಒಟ್ಟಿನಲ್ಲಿ ನಿಮಗೆ ಯಾವಾಗೆಲ್ಲ ಅವ್ರುಗಳು ಕಾಣಸಿಗ್ತಾರೋ, ಸ್ಕಿನ್ನಿಗೆ ಸಂಬಂಧಪಟ್ಟಂಥ ಪ್ರಾಬ್ಲಮ್ ಇದ್ದಂಥವರು ಭಿಕ್ಷುಕರ ರೂಪದಲ್ಲಿ ಭಿಕ್ಷುಕರು ಕೂಡ ಕೂತಿರ್ತಾರೆ. ನೀವು ಅವ್ರನ್ನ ಹುಡ್ಕೊಂಡು ಹೋಗಿ ಅಂತ ನಾನು ಎಲ್ಲೂ ಹೇಳ್ತಾ ಇಲ್ಲ ನಿಮಗೆ. ಸೊ ಅಂಥವ್ರು ಕಾಣಿಸಿದ್ರೆ, ಕುರುಡರು ನಿಮ್ಗೆ ಎಲ್ಲರೂ ರಸ್ತೆಯಲ್ಲಿ ಏನಾದ್ರು ಕಾಣಿಸಿದ್ರೆ, ರಸ್ತೆ ದಾಟೋದಕ್ಕೆ ಕಷ್ಟಪಡ್ತಾ ಇದ್ದಾರೆ, ಕರ್ಕೊಂಡು ಬಂದು ರಸ್ತೆ ದಾಟಿಸಿ, ದುಡ್ಡು ಕೊಡಿ, ಅವ್ರನ್ನ ಭಿಕ್ಷುಕರ ಥರ ನೋಡಿ ಅಂತ ನಾನು ಹೇಳ್ತಾ ಇಲ್ಲ ನಿಮಗೆ. ಕೆಲವೊಬ್ಬರು ಬಂದ್ಬಿಟ್ಟು ಕೂತಿರ್ತಾರೆ, ಆ ಫ್ಲೂಟು ಗೀಟು ಇತ್ಯಾದಿಗಳನ್ನ ಊದ್ಕೊಂಡು ಕುರುಡರು ಕೂತಿರ್ತಾರೆ. ಅಂಥ ವ್ಯಕ್ತಿಗಳಿಗೆ ನಿಮ್ಮ ಕೈಲಾದಂಥ ಸಹಾಯವನ್ನು ನೀವು ಮಾಡಿ. ಇನ್ನೊಂದು ಪರಿಹಾರ ಕೊಡ್ತೀನಿ, ಕುದುರೆ ಮತ್ತು ಕೋತಿ. ಕುದುರೆ ಮತ್ತು ಕೋತಿ ಅಂತ ಇದ್ದೀನಿ. ಅಂದರೆ ಕುದುರೆ ಮಾತ್ರ ಇಡ್ಬೋದಾ, ಕೋತಿ ಮಾತ್ರ ಇಡ್ಬೋದಾ ಅಂತ ದಯವಿಟ್ಟು ಹೋಗ್ಬೇಡಿ. ಕುದುರೆ ಮತ್ತು ಕೋತಿ ಇದು ಎರಡರ ಚಿತ್ರವನ್ನು ನಿಮ್ಮ ಬಳಿ ಸದಾ ಇರಲಿ, ನಿಮ್ಮ ಮನೆಯಲ್ಲಿರಲಿ. ಇದಕ್ಕೆ ಸಂಬಂಧಪಟ್ಟಂಥ ಗೊಂಬೆನ ಇಡ್ತೀನಿ ನಾನು, ಒಂದು ಕೋತಿ ಗೊಂಬೆನ ಇಡ್ತೀನಿ, ಒಂದು ಕುದುರೆಯ ಒಂದು ವಿಗ್ರಹವನ್ನು ಮೆಟಲಲ್ಲಿ ಬೇಕಾದ್ರೂ ಮಾಡಿ ಇಡ್ತೀನಿ. ಅಂದರೆ ಮೆಟಲಲ್ಲಾದರೂ ಇಡಿ, ಯಾವುದ್ರಲ್ಲಾದ್ರೂ ಇಡಿ, ಒಟ್ಟಿನಲ್ಲಿ ನೀವು ಇದನ್ನು ಮನೆಯಲ್ಲಿ ಇಡಬಹುದು. ಇದನ್ನು ಅತಿ ಹೆಚ್ಚನ್ನು ನೀವು ನೋಡ್ತಾ ಇದ್ದಾಗ ನಿಮ್ಮ ಜೀವನದಲ್ಲಿ ಬದಲಾವಣೆಗಳು ಬರ್ತವೆ. ಇಲ್ಲ ನನಗೆ ಶಕ್ತಿ ಇದೆ, ಕೋತಿ ಆಗಿರ್ಬೋದು ಅಥವಾ ಕುದುರೆ ಆಗಿರ್ಬೋದು, ಇದಕ್ಕೆ ನಾವು ನೋಡಿದಾಗ ಏನಾದರೂ ಒಂದು ಆಹಾರವನ್ನು ನಾವು ತಿನ್ನಿಸ್ತೀವಿ ಅಂತ ನಿಮ್ಗೆ ಏನಾದರೂ ಅನಿಸಿದ್ರೆ, ಕೆಲವೊಂದು ಜಾಗಗಳಿಗೆ ಹೋದಾಗ ಕೋತಿಗಳು ಸಿಗ್ತವೆ. ಅಶ್ವಿನಿ ನಕ್ಷತ್ರದವ್ರು ದಯವಿಟ್ಟು ಆ ಕೋತಿಗಳಿಗೆ ನಿರಾಸೆಯನ್ನು ಮಾಡಬೇಡಿ. ಏನು ತಿನ್ನುತ್ತೋ ತಿನ್ನಲಿ, ಅದು ಏನು ತಿನ್ನುತ್ತೋ ಅದನ್ನು ಅದಕ್ಕೆ ತಿನ್ನಿಸಿ. ಅದೇ ರೀತಿ ಕುದುರೆಗಳಿಗೆ ಮೇವನ್ನು ಕೊಡಿಸುವಂಥದ್ದು, ಕುದುರೆಗಳಿಗೆ ತಿನ್ನುವಂಥದ್ದನ್ನು ಕೊಡಿಸುವಂಥದ್ದನ್ನು ಮಾಡಿ ನೋಡಿ. ನಿಮ್ಮ ಜೀವನದಲ್ಲಿ ನೀವು ತಿರುಗಿ ನೋಡಲ್ಲ. ಇದೊಂದು ಪರಿಹಾರ ಅಶ್ವಿನಿ ನಕ್ಷತ್ರದವರಿಗೆ ಮಾತ್ರ. ಇನ್ನು 26 ನಕ್ಷತ್ರದವರಿಗೆ ಒಂದೊಂದೇ ನಕ್ಷತ್ರಕ್ಕೆ ನಾನು ಹೇಳ್ತಾ ಬರ್ತೀನಿ. ಇವತ್ತು ನಾನು ಹೇಳ್ತಾ ಇರೋದು ಅಶ್ವಿನಿ ನಕ್ಷತ್ರದವರು ಪರ್ಮನೆಂಟ್ ಪರಿಹಾರ ಅಂತ ತಿಳ್ಕೊಳ್ಳಿ. ಅಶ್ವಿನಿ ನಕ್ಷತ್ರಕ್ಕೆ ಪರ್ಮನೆಂಟ್ ಪರಿಹಾರ ಅಂತ ಮನಸ್ಸಲ್ಲಿ ಹಾಕ್ಕೊಳ್ಳಿ. ಪ್ರತಿ ಸಲ ಈ ವ್ಯಕ್ತಿಗಳು ಮತ್ತು ಈ ಪ್ರಾಣಿಗಳು ನೋಡಿದಾಗ ನಿಮ್ಮ ಕೈಲಾದಂಥ ಸೇವೆಯನ್ನು ನೀವು ಮಾಡ್ಕೊಂಡು ಬನ್ನಿ. ಖಂಡಿತವಾಗಲೂ ಜೀವನದಲ್ಲಿ ಬದಲಾವಣೆಯ ಗಾಳಿ ಬೀಸೋದಕ್ಕೆ ಪ್ರಾರಂಭವಾಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ.